5/14/23 ಈ ಡೇಟ್ ಆಫ್ ಬರ್ತಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ಈ ವಿಡಿಯೋ ನಿಮಗೋಸ್ಕರ. ಎಲ್ರಿಗೂ ನಮಸ್ಕಾರ. ನನ್ನ ಸಿಹಿ ಸಾಧನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 5/14/23 ರೂಲ್ಡ್ ಬೈ ದಿ ಪ್ಲಾನೆಟ್ ಮರ್ಕ್ಯೂರಿ. ಬುಧ ಗ್ರಹದ ಪ್ರಭಾವ ಈ ನಂಬರ್ಗಳ ಮೇಲೆ ಇರುತ್ತೆ ಅಂತ ಹೇಳ್ತೀವಿ. 5ನೇ ತಾರೀಕಲ್ಲಿ ಹುಟ್ಟೋದೇ ಒಂದು ಅದೃಷ್ಟ ಅಂತ ಹೇಳ್ತೀವಿ. ಇದು ಬ್ಯಾಲೆನ್ಸ್ಡ್ ನಂಬರ್ ಆಗಿರುತ್ತೆ. 1ರಿಂದ 10 ನೋಡಿದ್ರೆ 5 ಯಾವಾಗಲೂ ಸೆಂಟರಲ್ಲೇ ಇರುತ್ತೆ. ಹಾಗೆ ಇದು ತುಂಬ ಬ್ಯಾಲೆನ್ಸ್ಡ್ ನಂಬರು. ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸಂಬಂಧಗಳನ್ನ. ಯಾರ ಜೊತೆ ಹೇಗಿರಬೇಕು ಅಂತ ತುಂಬ ಚೆನ್ನಾಗಿ ಕಲ್ತಿರ್ತಾರೆ. ಅಪ್ಪ ಅಮ್ಮನ ಜೊತೆ ಹೇಗಿರಬೇಕು, ಹೆಂಡತಿ ಜೊತೆ ಹೇಗಿರಬೇಕು, ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಬ್ಯಾಲೆನ್ಸ್ಡಾಗಿ ಹೋಗ್ತಿರ್ತಾರೆ. ಇವರು ಎಲ್ಲರ ಜೊತೆ ಬೆರೆಯೋಕ್ಕೆ ತುಂಬ ಇಷ್ಟಪಡ್ತಾರೆ. ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾರೇ ಒಬ್ಬರು ಅವ್ರು ಏನೂ ಮಾತಾಡಿಸ್ಲಿಲ್ಲ ಅಂದರೂ ಇವರೇ ಮಾತಾಡಿಸಿ ಅವ್ರನ್ನ ಸ್ನೇಹಿತರಾಗಿ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರುತ್ತೆ ಇವ್ರಿಗೆ ಬುದ್ಧಿ ಜಾಸ್ತಿ ಇರುತ್ತೆ. ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ತುಂಬ ಈಸಿಯಾಗಿ ಗೊತ್ತಿರುತ್ತೆ ಇವ್ರಿಗೆ. ರಿಲೇಷನ್ಶಿಪ್ನ, ಫಿನಾನ್ಸ್ನ ಏನೇ ಆದರೂ ಅಷ್ಟೇ ಅದ್ಭುತವಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಇವರು ಸ್ಮಾರ್ಟ್ ವರ್ಕರ್ ಆಗಿರ್ತಾರೆ, ಹಾರ್ಡ್ ವರ್ಕರ್ ಅಲ್ಲ. ಯಾರ ಕೈಯಲ್ಲೂ ಆಗದೆ ಇರೋ ಕೆಲಸನ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ ಇವರು. ಆ್ಯಂಡ್ ಇವರು ಕಾಲಕ್ಕೆ ಕೆಲಸ ಕೊಡಲ್ಲ, ಕೂತ್ಕೊಂಡೇ ಕೆಲಸ ಮಾಡೋದೇನಾದರೂ ಇದ್ದರೆ ಸಾಕು ಅಂತ ನೋಡ್ತಾರೆ. ಬೇರೆಯವರು ಒಂದಿನ ತೊಗೊಂಡು ಮಾಡೋ ಅಂಥ ಕೆಲಸನ ಇವರು ಅರ್ಧ ಗಂಟೆಲಿ ಮುಗಿಸ್ತಾರೆ. ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂದರೆ ತುಂಬ ಲೇಝಿ ಆಗಿರ್ತಾರೆ. ಇವರಷ್ಟು ಲೇಝಿ ಯಾರೂ ಇಲ್ಲ ಅಂತ ಹೇಳಬೇಕು. ಅಷ್ಟು ಲೇಝಿಯಾಗಿ ಕೂತ್ಕೊಂಡ್ಬಿಡ್ತಾರೆ. ಕಷ್ಟಪಡೋ ಕೆಲಸ ಅಂತೂ ಮಾಡೋದೇ ಇಲ್ಲ. ಕೂತ್ಕೊಂಡು ಏನಾದರೂ ಮಾಡೋದಿದ್ರೆ ಹೇಳಿ ಅಂತ ಹೇಳೋರು ಇವರು. 5ನೇ ನಂಬರ್ ಅಂತಂದ್ರೆ ಸಿಂಬಲ್ ಆಫ್ ಸಕ್ಸಸ್ ಅಂತ ಹೇಳ್ತೀವಿ. ಇವ್ರಿಗೆ ಸಕ್ಸಸ್ ಅಂತೂ ಕಟ್ಟಿಟ್ಟ ಬುದ್ಧಿ. ಇವ್ರ ಲೇಝಿನೆಸ್ನ ಬಿಟ್ಟರೆ ಇನ್ನೆಲ್ಲ ತುಂಬಾ ಅದ್ಭುತವಾಗಿರುತ್ತೆ. ನಿಮ್ಮ ಲೇಝಿನೆಸ್ಸೇ ನಿಮಗೆ ಡಿಸಡ್ವಾಂಟೇಜ್ ಆಗಿರುತ್ತೆ. ನೀವು ವಿಷ್ಣುವಿನ ದರ್ಶನ ಮಾಡೋದು ತುಂಬ ಒಳ್ಳೆಯದು. ವಿಷ್ಣು ಅವತಾರ ಇರೋವಂಥ ಯಾವುದೇ ದೇವಸ್ಥಾನ ಆಗಿದ್ರೂ ಸರಿ, ಆ ವಾರಗಳಲ್ಲಿ ನೀವು ಹೋಗಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಡೈಲಿ ಒನ್ಸು ಹೇಳೋದಾದರೆ ಹೇಳಿ, ಅಥವಾ ಡೈಲಿ ಒನ್ಸ್ ವಿಷ್ಣು ಸಹಸ್ರನಾಮನ ಕೇಳಿ. ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಇಟ್ಕೊಳ್ಳಿ. ನೀವು ಕೂತಲ್ಲೇ ಕೂತಿರೋದು, ನಿಂತಲ್ಲೇ ನಿಂತಿರೋದು ಇದನ್ನು ಮಾಡೋಕ್ಕೆ ಹೋಗ್ಬಿಡಿ. ಲೈಫಲ್ಲಿ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲಿ. ಇದಾಗಿರುತ್ತೆ 5/14/23 ಹುಟ್ಟಿರೋರಂತಹ ಗುಣಗಳು. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿರೋದಕ್ಕೆ ನಿಮಗೆಲ್ರಿಗೂ ತುಂಬ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.